Greetings in the precious name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada episode of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. For Okay, today's meditation, let us turn to the Gospel according to Saint Mark, chapter 12, verse 30. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ಹೋಗೋಣ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. And you shall love the Lord your God from your whole heart, and from your whole soul, and from your whole mind, and from your whole strength. ನಮ್ಮ ದೇವರಾದ ಕರ್ತನು ಒಬ್ಬನೇ. ದೇವರು ನಿಮ್ಮ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದೇ ಮೊದಲನೆಯ ಆಜ್ಞೆ. This is the first commandment. ಇದು ಮೊದಲನೇ ಆಜ್ಞೆ ಆಗಿದೆ, ಕರ್ತನು ನಮಗೆ ಕೊಡಲ್ಪಟ್ಟಂತದ್ದು. True love toward God is not something that we think in our minds. ನಮ್ಮ ಮನಸ್ಸಿನಲ್ಲಿ ನಿಜವಾದ ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಯೋಚಿಸಬೇಕಾಗಿದೆ. True love toward God is characterized by activity. ನಿಜವಾದ ಪ್ರೀತಿ ಅಂದ್ರೆ ಅವು ತನ್ನದೇ ಆದಂತಹ ಕಾರ್ಯಕೃತ್ಯದಲ್ಲಿ ತೋರಿಸುವಂತದ್ದಾಗಿದೆ. Love with all our hearts. ನಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸುವಂತದ್ದು. Love with all our soul. ನಮ್ಮ ಪೂರ್ಣ ಪ್ರಾಣದಿಂದ ಪ್ರೀತಿಸುವಂತದ್ದು. Be prepared to lay down our life for God. ನಮ್ಮ ಜೀವಿತವನ್ನೇ ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸುವಂತದ್ದು. Love God with all our strength. ಕರ್ತನನ್ನು ನಾವು ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. But it's very difficult on the part of man to love God with all the strength. ಮನುಷ್ಯನಿಗೆ ತುಂಬಾ ಕಠಿಣಕರವಾದದ್ದಾಗಿದೆ ಆತನು ಪೂರ್ಣ ಶಕ್ತಿಯಿಂದ ದೇವನ ಪ್ರೀತಿಸುವುದು. People are suffering from self-righteousness. ಜನಗಳು ಸ್ವನೀತಿಯನ್ನೇ ಅನುಕರಣೆ ಮಾಡ್ತಾರೆ, ಅದರಲ್ಲಿ ಬಳಲ್ತಾರೆ. To break self-righteousness, we need the help of the Savior, Jesus Christ. ಆ ಸ್ವನೀತಿಯಿಂದ ಹೊರಗೆ ಬರಬೇಕು ಅಂತಂದ್ರೆ ನಮಗೆ ರಕ್ಷಕನಾದ ಯೇಸು ಕ್ರಿಸ್ತನ ಅವಶ್ಯಕತೆ ಇದೆ. When we repent and confess our sins, God will give us a new heart. ಯಾವಾಗ ನಾವು ಪಶ್ಚಾತ್ತಾಪ ಪಟ್ಟು ಕರ್ತನನ್ನು ಅಂಗೀಕರಿಸಿಕೊಳ್ತೀವೋ, ಆತನ ಕಡೆಗೆ ತಿರುಗಿಕೊಳ್ತೀವೋ, ದೇವರು ನಮಗೆ ಹೊಸ ಹೃದಯವನ್ನು ಅನುಗ್ರಹಿಸುವವನಾಗಿದ್ದಾನೆ. A born again person is controlled by the Holy Spirit. ಯಾರೆಲ್ಲ ಹೊಸದಾಗಿ ಹುಟ್ಟಿದಾರೋ ಆ ವ್ಯಕ್ತಿ ಪವಿತ್ರಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾನೆ. Such a person has no difficulty to love the Lord with the whole strength. ಅಂತ ವ್ಯಕ್ತಿಗೆ ದೇವರನ್ನ ಪ್ರೀತಿಸುವುದು ಕಷ್ಟಕರವಾಗಿರುವುದಿಲ್ಲ, ಅದು ಸರಳವಾಗಿರುತ್ತದೆ. We must love the Lord for what He is. ನಮ್ಮ ದೇವರು ಯಾರಾಗಿದ್ದಾನೋ ಅದನ್ನ ನಾವು ಅರಿಸಿಕೊಂಡು ಆತನನ್ನ ಪ್ರೀತಿಸುವಂತರಾಗಬೇಕು. Our Lord is all sufficient. ನಮ್ಮ ದೇವರು ಎಲ್ಲದರಲ್ಲೂ ಸಹ ಸಂತೃಪ್ತಿ ಕೊಡುವ ಆತನು. He is eternal God. ಆತನು ನಿತ್ಯ ಉಳ್ಳಂತ ದೇವನಾಗಿದ್ದಾನೆ. He is self-existent God. ಆತನು ಸ್ವಾರ್ಥವನ್ನೇ ತಿರಸ್ಕರಿಸಿದಂತ ದೇವನಾಗಿದ್ದಾನೆ. Our Lord is unchangeable. ನಮ್ಮ ದೇವರು ಬದಲಾಗದ ದೇವನಾಗಿದ್ದಾನೆ. He is omnipotent. ಆತನೇ ನಮಗೆ ಎಲ್ಲ ಕಡೆಗೂ ಸಹ ಆತನು ಪ್ರಕಟವಾಗಿರುವಂತ ಸರ್ವವ್ಯಾಪಿಯಾದ ದೇವರಾಗಿದ್ದಾನೆ. He is your God by creation. ಆತನು ನಿಮ್ಮ ದೇವರು, ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. All the bones, tissues and blood vessels in your body are created by God. ನಮ್ಮ ರಕ್ತದ ಕಣಗಳು, ಅಂಗಾಂಗಗಳು ಆತನಿಂದಲೇ ಸೃಷ್ಟಿಸಲ್ಪಟ್ಟಿದೆ. Human body is a marvelous machinery.
ನಾವು ನೋಡುವುದಾದ್ರೆ ಮನುಷ್ಯನ ದೇಹವು ಆಶ್ಚರ್ಯ ತರುವಂತಹ ಒಂದು ಯಂತ್ರವಾಗಿದೆ. He is your God who preserves you. ಆ ದೇವರು ನಮ್ಮ ದೇವರಾಗಿದ್ದಾನೆ, ನಿಮ್ಮ ದೇವರಾಗಿದ್ದಾನೆ. Your life depends on him. ನಮ್ಮ ಜೀವಿತ ಆತನ ಮೇಲೆ ಆಧಾರವಾಗಿದೆ. Jesus died on the cross as my substitute. ಯೇಸು ಕ್ರಿಸ್ತನು ನಾನು ಸಾಯಬೇಕಾದ ಸ್ಥಾನದಲ್ಲಿ ಆತನೇ ಸತ್ತನು. And Jesus rose from the dead on the third day. ಯೇಸು ಕ್ರಿಸ್ತನು 3ನೇ ದಿನ ಮರಣವನ್ನು ಜಯಿಸಿ ಬಂದಿದ್ದಾನೆ. Look to Calvary. ನಾವು ಕಲ್ವಾರಿಯನ್ನು ನೋಡುವುದಾದ್ರೆ Look into the arms of Jesus Christ. ಯೇಸು ಕ್ರಿಸ್ತನ ಹಸ್ತವು ತೆರೆದಿರುವುದನ್ನು ನಾವು ನೋಡುವುದಾದ್ರೆ Jesus suffered on the cross for your redemption. ನಿನ್ನ ಒಂದು ವಿಮೋಚನೆಗೋಸ್ಕರ ಯೇಸು ಕ್ರಿಸ್ತನೇ ತಾನೇ ಸಹ ಬಾಧಿಪಟ್ಟಿದ್ದಾನೆ. Jesus paid for your sins. ಯೇಸು ಕ್ರಿಸ್ತನು ನಿಮ್ಮ ಪಾಪವನ್ನು ಆತನು ಬೆಲೆ ಕೊಟ್ಟಿದ್ದಾನೆ. Now you are free. ನೀವು ಸ್ವತಂತ್ರ ಆಗಿದ್ದೀರಾ. Because Christ satisfied the law. ಯಾಕೆಂದ್ರೆ ಯೇಸು ಕ್ರಿಸ್ತನೇ ಸಂಪೂರ್ಣವಾಗಿ ನಮಗಿದ್ದಂತದನ್ನ ಪಾಪದಿಂದ ಪರಿಹಾರ ಮಾಡಿದ್ದಾನೆ. And God wants to give you a new heart and a new life. ದೇವರು ನಮಗೆ ಹೊಸ ಹೃದಯವನ್ನು, ಹೊಸ ಒಂದು ಜೀವನವನ್ನು ಕೊಡುವ ಸ್ವಭಾವವನ್ನು ಹುಟ್ಟಿಸಬೇಕು ಅಂತ ಬಯಸ್ತಾನೆ. By the power of the Holy Spirit, you can renew your mind. ಪರಿಶುದ್ಧಾತ್ಮನ ಬಲದಿಂದ ನಾವು ನಮ್ಮ ಮನಸ್ಸನ್ನು ನೂತನಗೊಳಿಸಿಕೊಳ್ಳಬಹುದು. By the strength of the Holy Spirit, you can love the Lord with ನಿಮ್ಮ all ಪೂರ್ಣ ಹೃದಯದಿಂದ ಪ್ರೀತಿಸಬಹುದು. ನೀವು ಪೂರ್ಣ ಹೃದಯದಿಂದ ಕರ್ತನನ್ನು ನೀವು ಪ್ರೀತಿಸೋಕೆ ಸಾಧ್ಯವಾಗುತ್ತೆ ಪವಿತ್ರಾತ್ಮ ದೇವರನ್ನು ಹೊಂದಿಕೊಂಡು ಜೀವಿಸುವುದಾದ್ರೆ. When you love, you don't care if you lose. ನೀವು ಆತನ ಪ್ರೀತಿಸೋದ್ರೆ ನಿಮ್ಮ ಬಗ್ಗೆ ನೀವೇ ಮರೆತು ಹೋಗ್ತೀರಾ. For example, Job loved the God in spite of the terrible loss in his life. ಯೋಬನು ತನ್ನ ಎಲ್ಲವನ್ನು ಕಳಕೊಂಡಂತ ಪರಿಸ್ಥಿತಿಯಲ್ಲೂ ಸಹ ದೇವರನ್ನ ಪ್ರೀತಿಸುವಂತನಾದನು. Job declared, though he slay me, yet will I trust him. ಎಲ್ಲವನ್ನು ಕಳೆದುಕೊಂಡ್ರು ನಾನು ಆತನ ಮೇಲೆ ನಿರೀಕ್ಷೆ ಇಡ್ತೀನಿ ಅಂತ ನಾವ್ ಹೇಳಕ್ ಸಾಧ್ಯನೇ. Romans chapter 8 verse 28. ರೋಮ 8:28 ವಚನ ನಾವು ನೋಡಿಕೊಳ್ಳೋದಾದ್ರೆ, And we know that all things work together for good to those who love God, to those who are called according to his purpose. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. Jesus saves everyone who believes. ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರು ಅವರೆಲ್ಲರನ್ನು ಆತನು ರಕ್ಷಿಸ್ತಾನೆ. God also called the disciples according to his purpose. ದೇವರು ತನ್ನ ಶಿಷ್ಯರುಗಳನ್ನು ಆತನ ಯೋಜನೆಗೂ ಅನುಸಾರವಾಗಿ ಅವ್ರನ್ನ ಇಡಲ್ಪಟ್ಟಿದ್ದಾನೆ. So every disciple should join God in his work of restoring. Everything in this world is broken because of sin and Satan. ಎಲ್ಲವೂ ಸಹ ಮುರಿಯಲ್ಪಟ್ಟಿದೆ ಈ ಲೋಕದಲ್ಲಿ. We are asked to partner with God for a restoration of the broken lives. ಮುರಿಯಲ್ಪಟ್ಟಂತ ಜೀವಿತಗಳ ಪುನಃಸ್ಥಾಪನೆಗೋಸ್ಕರವಾಗಿ ನಾವು ಸಹ ದೇವರೊಂದಿಗೆ ಪಾಲುದಾರರಾಗಬೇಕು. Through Jesus Christ, God is restoring the world. ಈ ಲೋಕವನ್ನೇ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನು ಪುನಃಸ್ಥಾಪಿಸುತ್ತಾನೆ. So we can partner with God. ನಾವು ದೇವರೊಂದಿಗೆ ಪಾಲುದಾರರಾಗಬೇಕು. In the restoration process, we are
called according to God's plan. ಈ ಒಂದು ಪುನಃಸ್ಥಾಪನೆಯ ಕಾರ್ಯಕ್ಕಾಗಿಯೇ ದೇವರ ಒಂದು ಯೋಜನೆ ಅನುಸಾರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. God's plan is broader than personal salvation. ನಮ್ಮ ವೈಯಕ್ತಿಕ ರಕ್ಷಣೆಗಿಂತಲೂ ಸಹ ದೇವರ ಯೋಜನೆ ಸಂಕಲ್ಪಗಳು ದೊಡ್ಡದಾದವುಗಳಾಗಿವೆ. Through Christ, God is saving the whole world. ಈ ಲೋಕವನ್ನೇ ದೇವರು ರಕ್ಷಿಸುತ್ತಾರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ. God is restoring which has been shattered. ಯಾವುದೆಲ್ಲ ಸಹ ಅದು ವಿಭಾಗಿಸಲ್ಪಟ್ಟಿದ್ದು ಅವನ್ನೆಲ್ಲವನ್ನು ಸಹ ದೇವರು ಕೂಡಿಸಿ ಪುನಃಸ್ಥಾಪಿಸುವಂತನಾಗಿದ್ದಾನೆ. The church must be involved in God's worldwide work of salvation. ಸಭೆ ಅನ್ನೋದು ದೇವರ ಕಾರ್ಯಗಳನ್ನು ಪುನಃಸ್ಥಾಪಿಸುವುದಕ್ಕಾಗಿ ಹೊರಟು ಹೋಗಿ ಅದು ಕೂಡಿಸಬೇಕು. Jesus can give peace that surpasses all understanding. ಗ್ರಹಿಕೆಗೆ ಮೀರಿದ ಸಮಾಧಾನವನ್ನು ಕ್ರಿಸ್ತ ಯೇಸು ಅನುಗ್ರಹಿಸುವಾತನಾಗಿದ್ದಾನೆ. Jesus can restore your broken relationship. ಯೇಸು ಕ್ರಿಸ್ತನು ನಿಮ್ಮ ಮುರಿದ ಸಂಬಂಧವನ್ನು ಕಟ್ಟುವಂತನಾಗಿದ್ದಾನೆ. Jesus gives hope. ಯೇಸು ಕ್ರಿಸ್ತನು ನಿಮಗೆ ನಿರೀಕ್ಷೆ ಕೊಡುವಾತನಾಗಿದ್ದಾನೆ. Jesus gives eternal life. ಯೇಸು ಕ್ರಿಸ್ತನು ನಿಮಗೆ ನಿತ್ಯ ಜೀವ ಕೊಡುವನಾಗಿದ್ದಾನೆ. Jesus wants to save everyone who believes him. ಯಾರೆಲ್ಲ ಆತನ ನಂಬ್ತಾರೋ ಅವ್ರನ್ನೆಲ್ಲರನ್ನು ಯೇಸು ಕ್ರಿಸ್ತನು ರಕ್ಷಿಸಬೇಕು ಅಂತ ಬಯಸ್ತಾನೆ. Your life will be transformed when you cooperate with God. ದೇವರೊಂದಿಗೆ ನೀವು ಸಹಕರಿಸುವುದಾದ್ರೆ ದೇವರು ನಿಮ್ಮ ಜೀವಿತವನ್ನು ರೂಪಾಂತರ ಮಾಡುತ್ತಾನೆ. God wants you to be a partner in his work. ದೇವರು ಆತನ ಕಾರ್ಯಕ್ಕೋಸ್ಕರವಾಗಿ ನೀವು ಪಾಲುದಾರರಾಗಬೇಕು ಅಂತ ಯೋಚಿಸ್ತಾನೆ. So the disciples are called according to God's plan. ಶಿಷ್ಯಂದಿರನು ದೇವರ ಯೋಜನೆ ಸಂಕಲ್ಪಾನುಸಾರವಾಗಿ ಕರೆಯಲ್ಪಟ್ಟಿದ್ದಾನೆ. All things work for good for those who are called according to God's purpose. ದೇವರ ಯೋಜನೆ ಅನುಸಾರವಾಗಿ ಕರೆಯಲ್ಪಟ್ಟಂತವ್ರು ಎಲ್ಲರಿಗೂ ಆತನ ಅನುಕೂಲವಾದಂತ ಕಾರ್ಯಗಳನ್ನೇ ಒಳ್ಳೆದಾಗಿ ಮಾಡ್ತಾನೆ. May the Lord bless you with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.